ಪ್ರಣಾಳಿಕೆ ಭರವಸೆಯನ್ನು ಈಡೇರಿಸಿ ಈಡೇರಿಸಿ ಕೊಟ್ಟ ಮಾತನ್ನು ಈಡೇರಿಸಿ ನುಡಿದಂತೆ ನಡೆಯಿರಿ. ಸರ್ಕಾರ ಚುನಾವಣಾ ಪೂರ್ವ ನೀಡಿರುವ ಪ್ರಣಾಳಿಕೆ ಭರವಸೆಯಂತೆ ಸರಿಸಮಾನ ವೇತನ ನೀಡಬೇಕು ಮತ್ತು 38 ತಿಂಗಳ ವೇತನದ ಹಿಂಬಾಕಿಯನ್ನು ನೀಡಬೇಕು. ಕೂಡಲೇ ಕಾರ್ಮಿಕ ಸಂಘಟನೆಗಳ ಚುನಾವಣೆಯನ್ನು ನಡೆಸಬೇಕು ಅಂತ ಒತ್ತಾಯಿಸಿ ಈ ಮನವಿ ಪತ್ರವನ್ನು ಮಾನ್ಯ AC ಸಾಹೇಬರಿಗೆ ಕೊಡುವ ಮುಖಾಂತರ ಇಲ್ಲಿಂದ ನಮ್ಮ ಪಾದಯಾತ್ರೆಯನ್ನು ಶುರು ಮಾಡ್ತಾ ಇದ್ದೀವಿ. ಸಾರಿಗೆ ನೌಕರರ ಬೇಡಿಕೆ, ಸಾರಿಗೆ ನೌಕರರ ಬೇಡಿಕೆ ಬೇಕೇ ಬೇಕು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು 2023ರ ಚುನಾವಣಾ ಸಂದರ್ಭದಲ್ಲಿ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನವನ್ನು ನೀಡ್ತೇವೆ ಮತ್ತು ಇತರ ಸೌಲಭ್ಯಗಳನ್ನು ನೀಡ್ತೀವಿ ಅಂತ ಏನು ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿಕೊಂಡು ಅವತ್ತು ಇಂದಿನ ಸರ್ಕಾರದಲ್ಲಿ ಸಾರಿಗೆ ನೌಕರರಿಗಾಗಿದ್ದ ಅನ್ಯಾಯ ಕಷ್ಟ ನಷ್ಟಗಳಿಗೆ ಬೆಂದು ಪ್ರತಿಯೊಬ್ಬ ಸಾರಿಗೆ ನೌಕರ ಮತ್ತು ಅವರ ಕುಟುಂಬ ಸದಸ್ಯರು ನಮ್ಮ ಬಂಧು ಬಳಗ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ನಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದೀವಿ. ಸರ್ಕಾರ ರಚನೆಯಾಗಿ ಹತ್ತತ್ರ 3 ವರ್ಷ ಆಗ್ತಾ ಬಂತು. ನಾವು ಸರ್ಕಾರಕ್ಕೆ ಮನವಿ ಪತ್ರಗಳ ಮೇಲೆ ಮನವಿ ಪತ್ರಗಳನ್ನ ಸಲ್ಲಿಸ್ಕೊಂಡ್ ಬರ್ತಾ ಇದ್ದೀವಿ ಮತ್ತು ಶಾಂತಿಯುತ ಹೋರಾಟಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಆದ್ರೆ ಸರ್ಕಾರ ನಮ್ಮ ಕಡೆ ಕಿಂಚಿತ್ತು ಕಾಳಜಿ ಆಗ್ಲಿ ಮಮತೆ ಆಗ್ಲಿ ಏನೂ ತೋರಿಸ್ತಾ ಇಲ್ಲ. ಬೇರೆ ಇಲಾಖೆಗಳು ನಿಗಮ ಮಂಡಳಿಗಳು ಅವ್ರಿಗೆಲ್ಲಾನು ಪ್ರಣಾಳಿಕೆ ಭರವಸೆಗಳನ್ನ ಈಡೇರಿಸಿದ್ದಾರೆ. ಸಂತೋಷ, ಎಲ್ಲಾ ಭರವಸೆಗಳನ್ನು ಈಡೇರಿಸಿ ಸ್ವಾಮಿ, ನಾವು ಹೊಟ್ಟೆ ಉರಿ ಪಡ್ತಾ ಇಲ್ಲ. ಆದ್ರೆ ಏನು 5 ಗ್ಯಾರಂಟಿಗಳಂತ ನೀವು ತಂದ್ರೆ 5 ಗ್ಯಾರಂಟಿಗಳಲ್ಲಿ ಅತಿ ಯಶಸ್ವಿಯಾಗಿ ಸಾರ್ವಜನಿಕರಿಗೆ ನೇರವಾಗಿ ಮುಟ್ಟುತ್ತಾ ಇದ್ದಿರುವಂತಹ ಒಂದು ಯೋಜನೆ ಯಾವುದಾದ್ರೂ ಇದ್ರೆ ಅದು ಶಕ್ತಿ ಯೋಜನೆ. ಅದರಲ್ಲಿ ನಮ್ಮ ಮಹಿಳಾ ಅಕ್ಕ ತಂಗಿಯರು ಸುಮಾರು 30% ಅಷ್ಟು ಇದ್ದ ಒಂದು ಓಡಾಟಗಳು ಶಕ್ತಿ ಯೋಜನೆ ನಂತರ ಗಂಡಸರಿಗಿಂತ ಹೆಚ್ಚಾಗಿ 55% ಆಗೋಗಿದ್ದಾರೆ. ಇಷ್ಟು ಜನಪ್ರಿಯತೆಯನ್ನು ತಂದುಕೊಡ್ತಾ ಇರೋ ರಾಜ್ಯ ಸರ್ಕಾರಕ್ಕೆ ಸರ್ಕಾರ ತನ್ನ ಪ್ರಣಾಳಿಕೆ ಭರವಸೆಯನ್ನು ಕೊಟ್ಟಿರೋದನ್ನ ಮರೆತೋಗಿದ್ದಾರೆ. ಜೊತೆಗೆ ಸಭೆಗಳ ಮೇಲೆ ಸಭೆಗಳಾಗ್ತಾನೆ ಇದ್ದಾವೆ. ಆದರೆ ಯಾವುದೇ ರೀತಿಯಲ್ಲಿ ಸಕಾರಾತ್ಮಕವಾದ ಒಂದು ವಿಚಾರಗಳು ಸಾರಿಗೆ ನೌಕರರು ಸಿಗ್ತಾ ಇಲ್ಲ. ಪಾದಯಾತ್ರೆ ಯಾವಾಗ ಮಾಡ್ತೀವಿ? ಈಗ ನಾವು ಅದಕ್ಕೋಸ್ಕರನೇ ಇನ್ನು ಕಾದು ನಮಗೆ ಸಂಯಮ ಇಲ್ಲ. ನಾವು ಪ್ರಣಾಳಿಕೆ ಭರವಸೆಯಂತೆ ನಮ್ಮ ಭರವಸೆಯನ್ನ 1/1/2024ರಿಂದಲೇ ಜಾರಿಗೆ ತರಬೇಕು. 38 ತಿಂಗಳ ವೇತನದ ಹಿಂಬಾಕಿ ಏನಿದೆ ಅದರಲ್ಲಿ ಚೌಕಾಸಿ ಇಲ್ಲ. 26 ತಿಂಗಳು 16 ತಿಂಗಳು 14 ತಿಂಗಳು ಎಲ್ಲ ಒಪ್ಕೊಳ್ಳಲ್ಲ. 38 ತಿಂಗಳ ವೇತನದ ಹಿಂಬಾಕಿಯನ್ನು ಕೊಡಲೇಬೇಕು. ಅದರಲ್ಲೂ ಮುಖ್ಯವಾಗಿ ನಮ್ಮ ನಿವೃತ್ತಿ ನೌಕರಿಗೆ ಮೊದಲ ಆದ್ಯತೆಯಲ್ಲಿ ಕೊಡಬೇಕು. ನಂತರ ಕಾರ್ಮಿಕ ಸಂಘಟನೆಗಳಲ್ಲಿ ಚುನಾವಣೆ ನಡೆಸಬೇಕು. 30 ವರ್ಷದಿಂದ ಚುನಾವಣೆಗಳು ನಡೆದಿಲ್ಲ. ಈ 3 ಮುಖ್ಯ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಅಂದರೆ 8/4/2026 ಬುಧವಾರ ಸುಮಾರು 12 ಗಂಟೆ 15 ನಿಮಿಷಗಳಾಗ್ತಾ ಇದೆ. ಈಗ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಪತ್ರವನ್ನು ಕೊಟ್ಟು ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಿ ಇವಾಗಿಂದನೇ ನಾವು ಶುರು ಮಾಡ್ತಾ ಇದ್ದೀವಿ. ಇದು ಇಷ್ಟು ಜನ ಸೇರ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಈ ಬಿಸಿಲಲ್ಲಿ ಯಾರಪ್ಪ ಬರ್ತಾರೆ, ಹೆಂಗೆ ಬರ್ತಾರೆ ಅಂತ ನಮಗೂ ಕಳವಳ ಇತ್ತು. ಆದರೆ ನಮ್ಮ ಮನೆಯಲ್ಲಿರುವ ನಮ್ಮ ನೌಕರರು ಕೆಲಸಕ್ಕೆ ಹೋದ್ರೇನು ಅವರ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನ ಕಳಿಸೋದ್ರ ಮುಖಾಂತರ ಅವರ ಬೆಂಬಲ ಮತ್ತು ಇದನ್ನೆಲ್ಲ ಸೂಚಿಸಿ ಇನ್ನು ಮುಂದಕ್ಕೆ ಇಲ್ಲಿಂದ ಹೋಗ್ತಾ ಇರೋ ಶುರುವಾಗಿರುವ ಇಷ್ಟು ಸಂಖ್ಯೆ ಏನು ಹೋರಾಟ ಮುಂದೆ ಇದು ದೊಡ್ಡ ಮಟ್ಟಕ್ಕೆ ಬೆಂಗಳೂರು ತಲುಪೋಸಲ್ಲಿ ಹಾಗೇ ಆಗುತ್ತೆ. ಸಾಗರೋಪಾಯದಲ್ಲಿ ನಮ್ಮ ನೌಕರರು ಹರಿದು ಬರ್ತಾರೆ, ಅವರ ಕುಟುಂಬ ಸದಸ್ಯರು ಹರಿದು ಬರ್ತಾರೆ. ಮುಂದೆ ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಈ ಪಾದಯಾತ್ರೆ ಮುಗಿಯೋಷ್ಟರಲ್ಲಿ ಸರ್ಕಾರ ನಮಗೆ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂದರೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಫ್ರೀಡಂ ಪಾರ್ಕಲ್ಲಿ ಮಾಡೇ ಮಾಡ್ತೀವಿ. ಇದನ್ನ ತಡೆಯೋಕ್ಕೆ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆಗಳೇನಾದರೂ ಪ್ರಯತ್ನಿಸಿದ್ರೆ ನಮ್ಮನ್ನು ಎಲ್ಲಿ ನೀವು ನಿಲ್ಲಿಸ್ತೀರೋ ಅಲ್ಲಿಂದನೇ ನಮ್ಮ ಉಪವಾಸ ಸತ್ಯಾಗ್ರಹ ಶುರುವಾಗುತ್ತೆ ಅಂತ ಹೇಳ್ತಾ, ಆದರೆ ಪೊಲೀಸ್ ಇಲಾಖೆಯವರು ನಿಜವಾಗ್ಲೂ ನಮಗೆ ಎಲ್ಲದರಲ್ಲೂ ಸಹಕರಿಸಿದ್ದಾರೆ. ಇನ್ನು ಮುಂದಕ್ಕೂ ಇದೇ ರೀತಿ ಸಹಕರಿಸ್ತಾರೆ ಅಂದ್ಕೊಂಡು ಇವತ್ತು
ನಮ್ಮ ಪಾದಯಾತ್ರೆನ ಇವಾಗ ಶುರು ಮಾಡ್ತೀವಿ. ಈಗ ನಮ್ಮ ಒಕ್ಕೂಟದ ಸ್ನೇಹಿತರೆ, ಸುಮಾರು 16 ಮೀಟಿಂಗ್ಗಳಾದರೂ ಈ ಪರಿಸ್ಥಿತಿಗೆ ನಮ್ಮ ನೌಕರರನ್ನು ತಳ್ಳಿದ್ದು ಸರ್ಕಾರಕ್ಕೆ ಕಣ್ಣಿಲ್ಲ ಅಂತ ತೋರಿಸ್ತದೆ. ಈ ಬಿರು ಬಿಸಿಲಿನಲ್ಲಿ ನೀವೆಲ್ಲ ಪಾದಯಾತ್ರೆ ಮಾಡೋದಕ್ಕೆ ತಯಾರಿದ್ದೀರಿ. ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದರೂ ಕೂಡ ನಿಮ್ಮ ಎಲ್ಲ ಬೇಡಿಕೆಗಳನ್ನು ನಿಜಕ್ಕೂ ಸರಿ ಅಂತ ಅಂದ್ಕೊಂಡು ನಿಮ್ಮ ಜೊತೆ ಸೇರಿದ್ದೇನೆ. ಈ ಪಾದಯಾತ್ರೆ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಇಲ್ಲಿಂದಲೇ ನಾವು ಅವ್ರಿಗೆ ಪತ್ರ ರವಾನೆಯನ್ನು ಸಹ ಮಾಡ್ತಾ ಇದ್ದೀವಿ. ಪೋಸ್ಟ್ ಮುಖಾಂತರ ಮಾಡ್ತೀವಿ, ಮೇಲ್ ಮುಖಾಂತರನೂ ಮಾಡ್ತೀವಿ. ಥ್ಯಾಂಕ್ ಯು. ಸಾರಿಗೆ ನೌಕರರ ಹೋರಾಟಕ್ಕೆ ಹೋರಾಟ, ಎಲ್ಲಿವರೆಗೂ ಹೋರಾಟ, ನೌಕರರಿಗೆ ನೀಡಿರುವ ಪ್ರಣಾಳಿಕೆ ಭರವಸೆ ಈಡೇರಿಸಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ